ಮೊಬೈಲ್ ಉಪವಾಸ. ಏಕಾದಶಿ ಉಪವಾಸ, ಶ್ರಾವಣ ಸೋಮವಾರ ಅಥವಾ ಶುಕ್ರವಾರ ಅಥವಾ ಶನಿವಾರ ಉಪವಾಸ, ಸಂಕಷ್ಟಿ ಉಪವಾಸ, ವೈಕುಂಠ ಏಕಾದಶಿ ಉಪವಾಸ, ಮನೆಯವರ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿ ಮನೆ ದೇವರಿಗೆ ಉಪವಾಸ, ಹೀಗೆ ಹಲವಾರು ಉಪವಾಸಗಳ ಬಗ್ಗೆ ಕೇಳಿರ್ತೀರಿ. ಆದರೆ ಇದ್ಯಾವುದಿದು ಮೊಬೈಲ್ ಉಪವಾಸ? ಕೇಳೇ ಇಲ್ವಲ್ಲ. ಇದನ್ನು ಹೇಗೆ ಮಾಡೋದು? ಇದರ ಆಚರಣೆ ಹೇಗೆ? ಯಾವ ಸ್ವಾಮೀಜಿ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಹಿಂದಿನಿಂದ ಬಂದ ಸಂಪ್ರದಾಯ ಅಲ್ಲ. ಇತ್ತೀಚೆಗೆ ಈ ಮೊಬೈಲ್ ಹಾವಳಿ ಹೆಚ್ಚಾಗಿ ನಾನು ಹೊಸದಾಗಿ ಆವಿಷ್ಕರಿಸಿ ಆಚರಿಸಬೇಕು ಅಂದುಕೊಂಡಿರೋ ಹೊಸ ಆಚರಣೆ ಮೊಬೈಲ್ ಉಪವಾಸ. ಇದನ್ನು ಆಚರಿಸೋದು ಹೇಗೆ ಅಂತೀರಾ? ತುಂಬ ಸಿಂಪಲ್. ಒಂದು ನಿಗದಿತ ದಿನದಿಂದ ಮೊಬೈಲ್ ಬಳಕೆಯನ್ನು ನಿಲ್ಲಿಸಿದರೆ ಆಯಿತು. ಅದೇ ಸಿಂಪಲ್ ಅಲ್ವಾ? ನಾನು ಹೀಗೆ ಅಂದ್ಕೊಂಡು ಒಂದು ಶುಭ ದಿನವನ್ನು ಹುಡುಕಿ ಅವತ್ತು ನಮ್ಮ ಮನೆಯ ಎಲ್ಲ ಸದಸ್ಯರು ಮೊಬೈಲ್ ಬಳಕೆಯನ್ನು ಮಾಡಬಾರದು, ಇಂದು ಮೊಬೈಲ್ ಉಪವಾಸಕ್ಕೆ ಸೂಕ್ತ ದಿನ ಎಂದು ಹೊರಡಿಸಿ ಬಿಟ್ಟೆ. ನೀವೊಬ್ಬರೇ ಮಾಡ್ಬೋದಿತ್ತಲ್ಲ, ಮನೆಯವರೆಲ್ಲ ಯಾಕೆ ಕಾರಣ ಇದೆ. ನಾನೊಬ್ಬನೇ ಉಪಯೋಗಿಸ್ತಾ ಇದ್ದು ಅವರೆಲ್ಲ ಉಪಯೋಗಿಸ್ತಾ ಇದ್ದರೆ ನನ್ನ ರಥಕ್ಕೆ ಭಂಗ ಆದರೆ, ಅದಕ್ಕೆ ಹೀಗೆ ಮಾಡಿದೆ. ಸರಿ, ಇವತ್ತು ನಮ್ಮ ಮೊಬೈಲ್ ಉಪವಾಸದ ದಿನ. ನನ್ನ ಹೆಂಡತಿ, ರೀ ಮೊಬೈಲ್ ಉಪವಾಸದ ದಿನ ಯಾವ ಥರದ ಅಡುಗೆ ಮಾಡಲಿರಿ? ಈ ಏಕಾದಶಿಗೆ ಖಾರ ಎಣ್ಣೆಯಲ್ಲಿ ಅಡುಗೆ ಮಾಡ್ತಾ ಇದ್ನಲ್ಲ ಅಂತ ಕೇಳಿದ್ಲು. ಹೊಗೆ ಅದೇನಿಲ್ಲ, ದಿನ ಹೇಗೆ ಮಾಡ್ತಾ ಇದ್ನೋ ಹಾಗೆ ಮಾಡು ಹೋಗು ಅಂದೆ. ಅವಳು ಗೊಣಗ್ತಾ ಅಡುಗೆ ಮನೆ ಕಡೆಗೆ ಹೋದ್ಲು. ಮಗರಾಯ, ಇವತ್ತು ಮೊಬೈಲ್ ಉಪವಾಸ ಅಂತ ಗೊತ್ತಿದ್ದು ರಾತ್ರಿ ಎಲ್ಲ ಮೊಬೈಲ್ ನೋಡಿ ಮುಂಜಾನೆ ಮಲಗಿದ್ದ ಅನಿಸುತ್ತೆ. ಗಂಟೆ 9 ಆದರೂ 7 ಲಕ್ಷಣನೇ ಕಾಣ್ತಾ ಇಲ್ಲ. ಇನ್ನು ಮಗಳ ಕೋಣೆಗೆ ಬಂದರೆ ಅವಳು ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಎಲ್ಲರೂ ಮೊಬೈಲ್ ಉಪವಾಸ ಮಾಡ್ತಾ ಇದ್ದೀವಿ. ನಾವು ಹೇಗೆ ಮೊಬೈಲ್ ಉಪವಾಸ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅಂತ ಹೇಳಿ ಮುಗಿಸೋ ಅಷ್ಟರಲ್ಲಿ ಬಾಗಿಲ ಬಳಿ ನನ್ನ ನೋಡಿ ಮೊಬೈಲ್ ಆಫ್ ಮಾಡಿ ಟೇಬಲ್ ಡ್ರಾಯಲ್ ಬಚ್ಚಿಟ್ಟು ಬಚ್ಚಿಟ್ಲು. ನನಗೆ ಕೋಪದಿಂದ ಮೈಯೆಲ್ಲ ಕೆಂಡಾಮಂಡಲಾಯಿತು. ಆದರೂ ಸುಧಾರಿಸ್ಕೊಂಡು ಇವಾಗಷ್ಟೇ ಶುರುವಾಗಿದೆ ಅಲ್ವಾ, ಪರವಾಗಿಲ್ಲ ಬಿಡು ಅಂತ ಸುಮ್ಮನೆ ಹೋದೆ. ಅಮ್ಮನ ರೂಮ್ ಹತ್ರ ಬಂದರೆ ಭಜನೆ ಕೇಳಿಸ್ತಾ ಇದೆ. ಅರೆ ಅಮ್ಮ, ಮೊಬೈಲ್ ಉಪವಾಸ ಅಂದರೆ ಇಡೀ ದಿನ ಮೊಬೈಲ್ ಮುಟ್ಟೋ ಹಾಗಿಲ್ಲ. ನೀನು ನೋಡಿದ್ರೆ ಮೊಬೈಲ್ನಲ್ಲಿ ಹಾಡು ಹೊಕ್ಕೊಂಡಿದೆಯಲ್ಲ ಅಂದರೆ, ಹೋಗೋ, ಬೆಳಿಗ್ಗೆನೇ ಎದ್ದು ರಾಯರ ಗೀತೆಗಳನ್ನು ಕೇಳಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಅದೂ ಅಲ್ಲದೆ ನಾನಷ್ಟು ಕಾಡಿ ಬೇಡಿ ನಿನ್ನ ಹತ್ರ ಈ ಸ್ಮಾರ್ಟ್ಫೋನ್ ತರಿಸ್ಕೊಂಡಿರೋದು ಸುಮ್ಮನೆ ಇಡೋಕಲ್ಲ ಅಂತ ಗದರಿಸಿಯೇ ಬಿಟ್ರು. ಅಯ್ಯೋ, ಇವರು ಸುದ್ದಿ ಬೇಡ, ಇವರು ಇತ್ತೀಚೆಗೆ ಫೋನ್ ತೊಗೊಂಡಿದ್ದಾರೆ. ಈ ಉಪವಾಸ ಏನಿದ್ರು ನಮ್ಮಂಥ ಅತಿಯಾಗಿ ಮೊಬೈಲ್ ಬಡಿಸೋರಿಗೆ ಮಾತ್ರ ಅಂದ್ಕೊಂಡು ಅಲ್ಲಿಂದ ಹಾಲಿಗೆ ಬಂದೆ. ಆಹಾ, ಮನೆ ಇವತ್ತು ಯಾಕೋ ತುಂಬ ವಿಶೇಷವಾಗಿ ಕಾಣಕತ್ತಿತ್ತು. ಆದರೆ ಇವಳು ಯಾಕೋ ಅಡುಗೆ ಮುಂದೆ ಏನು ತರಲೇ ಇಲ್ವಲ್ಲ, ಒಂದು ಕಾಫಿನಾದರೂ ತಾರೆ ಅಂತ ಕೂಗಿದ್ರೆ ಅವಳು ಸದ್ದೇ ಇಲ್ಲ. ಸರಿ, ನನಗೂ ಬೇರೆ ಏನು ಕೆಲಸ ಇಲ್ವಲ್ಲ, ನಾನೇ ಕಾಫಿ ಮಾಡೋಣ ಅಂತ ಒಳಗೆ ಹೋದೆ. ಫ್ರಿಜ್ ಪಕ್ಕದ ಸಂದಿಲಿ ಏನೋ ಬೆಳಕು ಕಾಣಿಸ್ತಾ ಇತ್ತು. ಇದೇನಪ್ಪ, ಬೆಂಕಿ ಏನಾದರೂ ಹತ್ತಿದೆಯಾ ಅಂದ್ಕೊಂಡು ಹತ್ತಿರ ಹೋದೆ. ಇವಳು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಯಾವುದೋ ಹೊಸ ಅಡುಗೆ ರೆಸಿಪಿ ನೋಡ್ತಾ ಇದ್ದಾಳೆ. ಇವಳ ಮೊಬೈಲ್ ಉಪವಾಸ ಮಾಡೋಣ ಅಂತ ನಾನು ಹೇಳಿದರೆ ಇವಳು ಕದ್ದು ಮುಚ್ಚಿ ನೋಡ್ತಾ ಇದ್ದಾಳಲ್ಲ. ಏನೇ, ನಿಂಗೆ ಮೊದಲೇ ಹೇಳಿದ್ನಲ್ಲ ಇವತ್ತು ಮೊಬೈಲ್ ಉಪವಾಸ ಅಂತ, ಮತ್ತ್ಯಾಕೆ ಫೋನ್ ನೋಡ್ತಾ ಇದೀಯಾ ಅಂದರೆ ಇವಳು, ರೀ ಬೈಬೇಡ್ರಿ, ಒಂದೇ ಒಂದು ರೆಸಿಪಿ ಇನ್ನೇನು ಮುಗೀತು, ಅರ್ಧಂಬರ್ಧ ನೋಡಿದರೆ ಅಡುಗೆ ಸರಿ ಹೋಗಲ್ಲ ರೀ ಅಂತ ಗೋಗಿರಿದ್ಲು. ಅಲ್ವೇ, ನಿಂಗೇನು ಅಡುಗೆ ಮಾಡೋಕ್ಕೆ ಬರಲ್ವಾ? ಯೂಟ್ಯೂಬ್ ರೆಸಿಪಿ ನೋಡಿನೇ ಮಾಡಬೇಕಾ? ನಿಮ್ಮ ಅಮ್ಮನ ಮನೇಲಿ ಕಲ್ತೀಯಲ್ಲ, ಅದನ್ನೇ ಆ ಥರದ ಅಡುಗೆನೇ ಮಾಡಿ ಹೋಗು ಸಾಕು ಅಂತ ಜೋರಾಗಿ ಗದರಿದೆ. ಅವಳು ಮುಖ ಸೊಟ್ಟು ಮಾಡಿಕೊಂಡು, ನಮ್ಮಮ್ಮ ಚೆನ್ನಾಗಿಯೇ ಹೇಳ್ಕೊಟ್ಟಿದ್ದಾರೆ, ನೀವೇ ತಾನೇ ಇತ್ತೀಚೆಗೆ ಅಡುಗೆ ಯಾಕೋ ಸರಿ ಅನ್ನಿಸ್ತಿಲ್ಲ, ಉಪ್ಪು ಖಾರ ಹುಳಿ ಏನಾದರೂ ಒಂದು ಮಿಸ್ ಆಗಿರುತ್ತೆ ಅಂತ ಕಮೆಂಟ್ ಮಾಡ್ತಾ ಇರ್ತೀರಿ. ಅದಕ್ಕೆ ಯೂಟ್ಯೂಬ್ನಲ್ಲಿ ರುಚಿಯಾದ ಗಮ್ಮತ್ತಾದ ಎಂದೂ ಮಾಡಿರದ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವ ಅಡುಗೆ ಅಂತ ಇರುತ್ತಲ್ಲ, ಅದನ್ನು ಹುಡುಕಿ ನೋಡಿ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ವಿಶೇಷ ಏನೋ ಮಾಡೋದು ಅಂತ ನೋಡ್ತಾ ಇದ್ದೆ. ನಾನೇನು ನನ್ನೊಬ್ಳು ಖುಷಿಗೆ ನೋಡ್ತಾ ಇರಲಿಲ್ಲ, ನಿಮ್ಮೆಲ್ಲರಿಗೋಸ್ಕರನೇ ನೋಡ್ತಾ ಇದ್ದೆ ಅಂತ ಇಷ್ಟುದ್ದ ಭಾಷಣ ಶುರು ಮಾಡಿದ್ಲು. ಇವಳು ಸಾವಾಸನೆ ಬೇಡ ಅಂತ ಹಾಲ್ಗೆ ಬಂದು ಟಿ ವಿ ಹಾಕಿದರೆ ಸೆಟಪ್ ಪ್ಯಾಕೇಜ್ ವ್ಯಾಲಿಡಿಟಿ ಮುಗಿದಿದೆ. ಅರೆ ಏನಪ್ಪ, ಇವಾಗ ರೀಚಾರ್ಜ್ ಮಾಡಿಸೋಣ ಅಂದರೆ ಮೊಬೈಲ್ ಮುಟ್ಟಬೇಕಲ್ಲ ಅಂದ್ಕೊಂಡು, ಬೇಡ ಈ ಟಿ ವಿ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದರೆ ಸರಿ ಹೋಗುತ್ತೆ ಅಂತ
ಚಪ್ಪಲಿ ಹಾಕ್ಕೊಂಡು ಸೀದಾ ಪಾರ್ಕ್ ಕಡೆ ಹೊರಟೆ. ದಾರಿಯುದ್ದಕ್ಕೂ ಕಂಡ ಜನರೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಮೊಬೈಲ್ನ ಯೂಸ್ ಮಾಡ್ತಾ ಇರೋದನ್ನು ನೋಡಿ ನಾನೇನೋ ವಿಶೇಷ ಸಾಧನೆ ಮಾಡ್ತಾ ಇದ್ದೀನಿ, ಇವತ್ತು ಮೊಬೈಲ್ ಮುಟ್ದೆ ಮೊಬೈಲ್ ಉಪವಾಸ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಒಣ ದಿಮಾಗ್ನಲ್ಲೇ ನಮ್ಮ ಮಾಮೂಲಿ ಬೆಂಚ್ ಹತ್ರ ಹೋಗಿ ಕೂತ್ಕೊಳ್ಳೋಣ ಅಂತ ಬಂದೆ. ಆದರೆ ಅಲ್ಲಿ ಯಾವುದೋ ಫ್ಯಾಮಿಲಿ ಅವರು ಕೂತ್ಕೊಂಡು ಬೇರೆ ಊರಿನಲ್ಲಿ ಇರೋ ಸಂಬಂಧಿಕರ ಜೊತೆಗೆ ವಿಡಿಯೋ ಕಾಲ್ನಲ್ಲಿದ್ದರು. ಸರಿ ಇನ್ನೇನು ಅಂತ ಸೀದಾ ಮನೆಗೆ ವಾಪಸ್ ಬಂದೆ. ಮನೆಯೆಲ್ಲ ಬಿಕೋ ಅನ್ನಿಸ್ತಾ ಇತ್ತು. ಇವರೆಲ್ಲ ಎಲ್ಲಿ ಹೋದರು? ಮೊಬೈಲ್ ಉಪವಾಸ ಅಂತ ಹೇಳಿ ಇವರು ಹೊಟ್ಟೆಗೂ ಉಪವಾಸ ಅಂದ್ಕೊಂಡ್ರ ಹೇಗೆ? ಹೊಟ್ಟೆ ಚುರ್ರಂತಿದೆ, ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಕರೀತಾ ಹಿತ್ಲ ಕಡೆ ಹೋದೆ. ಎಲ್ಲರೂ ದುಂಡು ಕೂತ್ಕೊಂಡು ಮೊಬೈಲ್ನಲ್ಲಿರೋ ವಾಟ್ಸಪ್ ರಿಪ್ಲೈಸ್ ಓದಿ ಓದಿ ಒಬ್ರಿಗೊಬ್ರು ಹೇಳ್ತಾ ಇದ್ದಾರೆ. ಅರೆ ಇದೇನು ತಾಯಿ ಮಕ್ಕಳು ಏನು ನಡೆಸಿರಿ ಅಂತ ಜೋರಾಗಿ ಕೂಗಿದೆ. ಮಗ ಸಣ್ಣ ದನಿಯಲ್ಲಿ, ಏನಿಲ್ಲಪ್ಪ, ಬೆಳಗ್ಗೆ ನಾವೆಲ್ಲ ವಾಟ್ಸಪ್ ಸ್ಟೇಟಸ್ನಲ್ಲಿ ಇವತ್ತು ನಮ್ಮ ಮನೇಲಿ ಮೊಬೈಲ್ ಉಪವಾಸ ಅಂತ ಪೋಸ್ಟ್ ಮಾಡಿದ್ವಾ, ಅದಕ್ಕೆ ಯಾರ್ಯಾರು ಏನೇನು ರಿಪ್ಲೈ ಮಾಡಿದ್ದಾರೆ ಅಂತ ನೋಡ್ತಾ ಇದ್ವಿ ಅಷ್ಟೇ, ಮತ್ತೇನೂ ಇಲ್ಲ, ಜಾಸ್ತಿ ಹೊತ್ತೇನು ನೋಡಿಲ್ಲಪ್ಪ ಅಂತ ಗೋಗರ್ದ. ಸರಿ ನಿಮಗೆ ಇವತ್ತಿನ ಆಚರಣೆನೇ ಸರಿಯಾಗಿ ತಲೆಗೆ ಹೋದಂಗಿಲ್ಲ, ನಾನೊಬ್ಬನೇ ಇದನ್ನು ಸರಿಯಾಗಿ ಮಾಡ್ತಾ ಇರೋದು. ನಿಜವಾಗ್ಲೂ ಇಲ್ಲಿ ತನ ಒಂದು ಸ್ವಲ್ಪನೂ ಮೊಬೈಲ್ ಮುಟ್ಟಿಲ್ಲ ಗೊತ್ತಾ ಅಂತ ಹೇಳಿ ಮುಗಿಸೋ ಅಷ್ಟರಲ್ಲಿ ಬಾಗಿಲ ಹತ್ರ ಯಾರೋ ಕೂಗ್ದಂಗೆ ಅನ್ನಿಸ್ತು. ಹೋಗಿ ನೋಡಿದರೆ ನಮ್ಮ ಆಫೀಸ್ ಬಾಯಿ ಕೈನಲ್ಲಿ ಒಂದು ಕವರ್ ತಂದಿದ್ದಾನೆ. ಏನೋ ಇದು ಅಂತ ಹೇಳಿ ಬಿಚ್ಚಿ ನೋಡಿದ್ರೆ ತರ ನಡಕ ಶುರುವಾಯಿತು. ಅದು ನಮ್ಮ ಬಾಸ್ ಲೆಟರ್. ಡಿಯರ್ ಸರ್, ಇವತ್ತು 11 ಗಂಟೆಗೆ ನೀವು ಆಫೀಸಿಗೆ ಬಂದು ನಿನ್ನೆ ನೀಡಿದ ಅಸೈನ್ಮೆಂಟ್ನ ಫೈನಲ್ ರಿಪೋರ್ಟ್ ಕೊಡಬೇಕಾಗಿತ್ತು. ಆದರೆ ಸರಿಯಾದ ಸಮಯಕ್ಕೆ ನೀವು ಬರದ ಕಾರಣ ನಮ್ಮ ಆಫೀಸ್ಗೆ ದೊಡ್ಡ ನಷ್ಟವಾಗಿದೆ. ಬೆಳಗ್ಗೆಯಿಂದ ನಿಮ್ಮ ಮೊಬೈಲ್ಗೆ ಎಷ್ಟು ಬಾರಿ ಕಾಲ್ ಮಾಡಿದರೂ ನೀವು ರಿಸೀವ್ ಮಾಡ್ತಾ ಇಲ್ಲ. ಅಲ್ಲದೆ ಸಾಕಷ್ಟು ಮೆಸೇಜ್ ಮಾಡಿದರೂ ನಿಮ್ಮಿಂದ ರಿಪ್ಲೈ ಬರದ ಕಾರಣ ನಿಮಗೆ ಈ ಪತ್ರ ರವಾನಿಸಲಾಗಿದೆ. ನಿಮ್ಮ 1 ದಿನದ ಸಂಬಳವನ್ನು ಕಡಿತಗೊಳಿಸಲಾಗಿದ್ದು ಕರ್ತವ್ಯ ಲೋಪದ ಕಾರಣ ನೀಡಿ 2 ದಿನದ ಮಟ್ಟಿಗೆ ನಿಮ್ಮನ್ನು ಅಮಾನತಿನಲ್ಲಿಡಲಾಗಿದೆ. ಏಕೆಂದರೆ ಇವತ್ತಿನ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ತುಂಬಾ ಮುಖ್ಯವಾಗಿತ್ತು. ಅದು ಕೈತಪ್ಪಿ ಆಗಿರುವ ನಷ್ಟಕ್ಕೆ ನೀವೇ ನೇರ ಹೊಣೆಗಾರರಾಗಿದ್ದು ನಿಮಗೆ ಇಂತಹ ಶಿಕ್ಷೆಗಳನ್ನು ನೀಡಲಾಗುತ್ತಿದೆ. ಇಂತಿ ನಿಮ್ಮ ಬಾಸ್. ಪತ್ರ ಓದಿ ಮುಗಿಸೋ ಅಷ್ಟರಲ್ಲಿ ಕಣ್ಣು ಕತ್ಲನೇ ಬಂದಂತಾಗಿ ಕೆಳಗೆ ಬೀಳುವಂತಾಗಿ ಆದಾಗ ಆಫೀಸ್ ಬಾಯ್ ಸಹಾಯದಿಂದ ಬೀಳಲಿಲ್ಲ ಅಷ್ಟೇ. ಕ್ಷಣಾರ್ಧದಲ್ಲಿ ಚಿತ್ತ ವಾತ್ಸವಕ್ಕೆ ಬಂದು, ಅರೆ ನನ್ನ ಮೊಬೈಲಲ್ಲಿ ಅಂತ ತಡಬರಿಸಿ ಹುಡ್ಕಾಡಿ ನೋಡಿದರೆ ಬಾಸ್ ಕಳಿಸಿರೋ ಮೆಸೇಜಸ್, ಮಾಡಿರೋ ಕಾಲ್ಸ್ ನನ್ನ ಮೈಯಲ್ಲಿ ಕರೆಂಟ್ ಪಾಸ್ ಮಾಡಿದ್ವು. ಇವತ್ತಿನ ಮೊಬೈಲ್ ಉಪವಾಸದಿಂದಾಗಿ ಹೀಗೆಲ್ಲ ಆಯಿತು. ಇನ್ನೂ 2 ದಿನ ಬಾಸ್ ಹತ್ರ ಮಾತಾಡೋ ಹಾಗೂ ಇಲ್ಲ, ಇದ್ರ ಬಗ್ಗೆ ಸಮಜಾಯಿಷಿ ಕೊಡೋಕ್ಕೂ ಆಗಲ್ಲ ಅಂತ ತಲೆ ಚೆಚ್ಕೊಂಡು ಕೂತ್ಕೊಂಡೆ. ಮೊಬೈಲ್ನ ಒಮ್ಮೆ ದುರುಗುಟ್ಟಿ ನೋಡಿ, ಅರೆ ಇದೊಂದಿಲ್ಲ ಅಂದರೆ ನಮ್ಗೆ ಜೀವನನೇ ನಡೆಯೋಲ್ಲ ಅನ್ನೋ ಹಂಗಾಯ್ತಲ್ಲಪ್ಪ. ಹಾಳಾದ ಮೊಬೈಲು ಯಾಕಾದರೂ ಕಂಡು ಹಿಡಿದ್ರು. ಇದರಲ್ಲಿ ನಿನ್ನೆನೇ ರಿಮೈಂಡರ್ ಹಾಕಿದ್ರಿಂದ ನನ್ನ ತಲೆಯಲ್ಲಿ ಈ ವಿಚಾರ ನೆನಪೇ ಹೋಯ್ತಲ್ಲ. ಇಲ್ಲ ಅಂದರೆ ನನಗೆ ನೆನಪಿರ್ತಿತ್ತು. ಈ ಉಪವಾಸ ಕತೆ ಮುಗೀತು, ಇವತ್ತಿಗೇನೆ ಇದು ಕೊನೆ, ಯಾವತ್ತೂ ಇದರ ಸಹವಾಸಕ್ಕೇ ಹೋಗಬಾರ್ದು ಅಂತ ಹೇಳ್ತಾ ಇರೋದನ್ನು ನೋಡಿ ಮನೆಯವರೆಲ್ಲ ಖುಷಿಯಾಗಿ ಮೊಬೈಲ್ ಹಿಡ್ಕೊಂಡು ಕುಡಿದ್ರು. ಇವಳು ಯೂಟ್ಯೂಬ್ನಲ್ಲಿ ಒಂದೇ ಆಲೂಗಡ್ಡೆಯಿಂದ ಮನೆ ಮಂದಿಗೆಲ್ಲ ಸಾಕಾಗುವಷ್ಟು ಸ್ನ್ಯಾಕ್ಸ್ ಅನ್ನೋ ವಿಡಿಯೋನ ಆನ್ ಮಾಡಿ ಜೋರಾಗಿ ಸೌಂಡ್ ಇಟ್ಕೊಂಡು ಅಡುಗೆ ಮನೆ ಕಡೆ ಹೋದ್ಲು. ಮಗರಾಯ IPL ಮ್ಯಾಚ್ ಸ್ಟಾರ್ಟ್ ಆಯಿತು, ಇವಾಗಾದರೂ ಫುಲ್ ಮ್ಯಾಚ್ ನೋಡ್ಬೋದು ಅಂತ ಖುಷಿಯಿಂದ ಎದ್ದು ಹೋದರೆ ಮಗಳು ಆಗಲೇ ರೀಲ್ಸ್ನಲ್ಲಿ, ಹೆಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಮೊಬೈಲ್ ಉಪವಾಸ ಏನಾಯಿತು ಅಂದರೆ ಅಂತ ಶುರು ಹಚ್ಚಿದ್ಲು. ಮೆಲ್ಲಗೆ ಅಮ್ಮನ ಕಡೆ ನೋಡಿದೆ. ಅವಳು ಸಾಯಂಕಾಲದ ಭಜನೆ ಸರ್ಚ್ ಮಾಡ್ತಾ ಇದ್ಲು. ಇನ್ನು ನಾನೊಮ್ಮೆ ಪೆಚ್ ಮೊರೆ ಹಾಕ್ಕೊಂಡು ಬಾಸ್ ಕಳಿಸಿರೋ ಮೆಸೇಜ್ಗಳನ್ನು ಓದ್ತಾ ಕೂತ್ಕೊಂಡೆ.